ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಅಥವಾ ಮನಪ್ಪ ಚೇತಾರ್. ಆತ್ಮೀಯರೇ, ನಾನಿವತ್ತು ವಿಶೇಷವಾಗಿ ಅತ್ಯಂತ ನೋವಿನಿಂದ ಈ ಮಾತನ್ನು ಮಾತಾಡಬೇಕಾಗಿದೆ. ನಮ್ಮ ರೈಲ್ವೆ ನಿಜವಾಗಿಯೂ ಬಡವನ ರಥ. ಇವತ್ತು ಅದು ಬಡವಕ್ಕೆ ಸಿಗ್ತಾ ಇದೆಯಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ, ಜೊತೆಗೆ ಅದರ ಆಡಳಿತ ವ್ಯವಸ್ಥೆ ಸರಿಯಾಗಿದೆಯಾ ಅನ್ನೋ ಮತ್ತೊಂದು ಪ್ರಶ್ನೆ. ಅದರಲ್ಲೂ BJP ಸರ್ಕಾರ ಬಂದು ಅದನ್ನು ಮೇನ್ ಬಜೆಟ್ ಇಟ್ಕೊಂಡು ಮೇಲೆ ಅದು ಡೆವಲಪ್ಮೆಂಟ್ಸ್ ಏನಾದವು? ಕೇವಲ ಫಾಸ್ಟ್ ಒಂದೇ ಭಾರತ ಅದು ಇದು ಏನು ಹೆಸರು ಚೇಂಜ್ ಮಾಡಿಕೊಂಡು ಅನುಕೂಲಗಳನ್ನು ಸಿಸ್ಟಮ್ ಅನ್ನು ಚೆನ್ನಾಗಿ ಮಾಡೋ ಪ್ರಯತ್ನ ಮಾಡೋ ನೆಲೆಯಲ್ಲೇ ಮಧ್ಯಮ ಮತ್ತು ಮೇಲ್ಮಧ್ಯಮ ಹೈಯರ್ ಕ್ಲಾಸ್ ಜನಕ್ಕೆ ಅನುಕೂಲ ಆಗುವಂಥ ರೈಲ್ವೆ ಒಂದು ಬಜೆಟ್ ಮಾಡಿಸೋದನ್ನು ಜನಸಾಮಾನ್ಯರಿಗೆ ಅದು ಗಗನ ಕುಸುಮ ಆಗ್ತಾ ಇರೋದನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೇವೆ. ಆ ದರ, ಆ ಪರಿಸ್ಥಿತಿ, ಆವತ್ತಿನ ದರ, ಇವತ್ತಿನ ದರ. ಮತ್ತು ಅದಕ್ಕಾಗಿ ಸಪ್ರೇಟ್ ಒಬ್ಬರು ಮಿನಿಸ್ಟ್ರ್ ಇವತ್ತು ಇದ್ದಾರೆ, ಅಶ್ವಿನಿ ವೈಷ್ಣವ್ ಅಂತೇಳಿ. ಅವ್ರ ಪೂರ್ಣ ಪ್ರಮಾಣದ ಬಜೆಟನ್ನು ಮಂಡನೆ ಮಾಡೋದಿಲ್ಲ. ಯಾಕಂದರೆ ಈ ದೇಶದಲ್ಲಿ ಅತ್ಯಂತ ಹೆಚ್ಚು ಜನ ತಿರುಗಾಡೋದು, ಅದರ ಬಡವರು ತಿರುಗಾಡೋದು ರೈಲ್ವೆ ಮೂಲಕ. ಇದಕ್ಕಾಗಿನ ನಮ್ಮ ಸ್ವತಂತ್ರದ ಸಮಯದಲ್ಲೇ ಇವರು ಸಪ್ರೇಟಾಗಿ ಬಜೆಟ್ ಇಟ್ಟಿದ್ದರು. ಅದು ಡೆವಲಪ್ಮೆಂಟ್ ಸಲುವಾಗಿ ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯಗಳನ್ನು ಗಮನಕ್ಕೆ ತಂದುಕೊಂಡು ವ್ಯವಸ್ಥೆ ಮಾಡುವುದಕ್ಕಾಗಿ. ಇವತ್ತು ಅದರ ಬಗ್ಗೆ ಯಾವುದೇ ಗಮನ ಇಲ್ಲ ಅಂತ ಅನ್ನೋದಕ್ಕೆ ಇವತ್ತು ದೆಹಲಿಯಲ್ಲಿ ಆದಂಥ ಘಟನೆ 13, 14, 16ನೇ ಪ್ಲಾಟ್ಫಾರ್ಮ್ ಮೇಲೆ ಆದಂಥ ಆ ಜನದಟ್ಟಣೆ ಹಬ್ಬಬ್ಬಬ್ಬ ಎಷ್ಟು ಜನ ಈ ಪ್ರಯಾಗರಾಜ್ಗೆ ಹೋಗಿ ಸ್ನಾನ ಮಾಡಿ ಈಗ ಸಾಕಷ್ಟು ಸರ್ಕಾರ ಪ್ರಚಾರ ಮಾಡಿದ. 50 ಕೋಟಿಗೂ ಮಿಕ್ಕಿ ಜನ ಹೋಗಿ ಬಂದಾರಂತೆ ವಾರ್ತೆಗಳಿದ್ದಾವೆ. ಇಂಥ ಪ್ರಸಂಗದಲ್ಲೇ ದೆಹಲಿಯಲ್ಲಿ, ಸ್ವತಃ ದೆಹಲಿಯಲ್ಲೇ ಪಾರ್ಲಿಮೆಂಟ್ ಸಮೀಪದಲ್ಲೆಲ್ಲ ಕಾಲು ತುಳಿತಾಗಿ 12 ಜನ ಆಗಿದ್ದಾರೆ. ಮತ್ತು 12 ಜನ ಗಾಯಗಳಾಗಿವೆ. ಎಷ್ಟಾಗ ಗೊತ್ತಿಲ್ಲ, ಅದು ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ದಯವಿಟ್ಟು ಈ ದೃಶ್ಯಾವಳಿಗಳನ್ನು ಸ್ವಲ್ಪ ನೋಡ್ರಿ ಯಾವ ರೀತಿ ಅದ ಅಂತೇಳಿ. ನೋಡ್ತಾ ಇದ್ದೀರಲ್ಲ, ಏನು ರೀ ಜನ ಇದು ಎಲ್ಲ ಇರಿ ತಿಕ್ ಎಷ್ಟು ದಟ್ಟ. ಇದು ಹೆಂಗೆ ಸರಿದಾಡೋದ್ರಿ, ಹೆಂಗೆ ಹೋಗೋದ್ರಿ, ಹೆಂಗೆ ಬರೋದ್ರಿ, ಏನು ಮಾಡೋದು? ಮಕ್ಕಳ ಪರಿಸ್ಥಿತಿಯನ್ನು, ವಯಸ್ಸಾದ ಪರಿಸ್ಥಿತಿಯನ್ನು ಹೆಂಗೆ ಹೋಗ್ಬೇಕಲ್ಲಿ ಅಂತ. ಒಂದು 2 ಪ್ಲಾಟ್ಫಾರ್ಮ್ಗಳಲ್ಲಿ ಏಕಾಏಕಿ ಸರಿಯಾಗಿ ಡೈರೆಕ್ಷನ್ ಇಲ್ಲದಕ್ಕಾಗಿ, ಸರಿಯಾದ ಕಾಳಜಿ ಇಲ್ಲದಕ್ಕಾಗಿ, ರೈಲ್ವೆ ಅಧಿಕಾರಿಗಳ ನಿಷ್ಕಾಳಜಿಯಿಂದಾಗಿ. ಯಾಕೆಂದರೆ ಯಾವ ಪ್ಲಾಟ್ಫಾರ್ಮಲ್ಲಿ ಎಷ್ಟಿರ್ಬೇಕು, ಮತ್ತು ಅದು ಗಂಟೆಗೆ 1,500 ಟಿಕೆಟ್ ಹರಿತಾ ಇದ್ದಾರೆ. ಜನರಲ್ ರಿಸರ್ವೇಷನ್ ಬೇರೆ. ಎಲ್ಲಿ ಹರಿದಾಡಬೇಕು ಜನ ಪಾಪ. ಎಲ್ಲರಿಗೂ ಆದಷ್ಟು ಬೇಗನೆ ಈ ಒಂದು ಶಿವರಾತ್ರಿ ಒಳಗಾಗಿ ಪುಣ್ಯ ಪಡ್ಕೋಬೇಕು ಅನ್ನುವಂಥ ಒಂದು ದಾವಾಂತ. ಪುಣ್ಯ ಪಡ್ಕೊಂಡು ಸ್ವರ್ಗಕ್ಕೆ ಹೋಗೋ ದಾರಿ ನಮ್ಗೆ ಖುಲ್ಲ ಆಗಬೇಕು ಅನ್ನುವಂಥದ್ದು ಏನೋ ಮಾನಸಿಕ ಸ್ಥಿತಿ ಪಾಪ ಅವ್ರದ್ದೆಲ್ಲರದು ಬಹಳಷ್ಟು ಹಿಂದೂ ನಂಬುವಂಥ ಒಂದು ನಂಬುಗೆ. ಅದಕ್ಕೆ ಹೋಗೋದಕ್ಕಾಗಿ ಒಂದು ಸ್ವಲ್ಪ ಮಿನಿಮಮ್ ಅಲ್ಲಿ ಕಾಳಜಿ ಆಗುವಂಥ, ಅದಕ್ಕಾಗಿ ರೈಲ್ವೆಗಳು ಇಟ್ಟಿದ್ರು ಸಹ ಎಲ್ಲಿದಾವ ಎಂತ ಅನ್ನೋದು ಹೇಳಬೇಕಲ್ಲ. ಈಗೇನು ಹೇಳ್ತಾ ಇದ್ದಾರೆ, 14 ಪ್ಲಾಟ್ಫಾರ್ಮದಲ್ಲಿದ್ದೆ, ಅಲ್ಲೇ ಹೋಗಿರಿ, ಅಲ್ಲಿಂದ ಬಿಡ್ತಾ ಇದ್ದೀವಿ ಪ್ರಯಾಗರಾಜ್ ಎಕ್ಸ್ಪ್ರೆಸ್ಸು ಮತ್ತೆ ಹೆಸರು ಕಳಿಸ್ತಾ ಇದ್ದಾರೆ. ದೆಹಲಿ ಜನಕ್ಕೆ ಯಾಕೆ ಭಾಳ ದಿನ ಇಲ್ಲ, ಶಿವರಾತ್ರಿ ಲಕ್ಷ ಜನ ಹೋಗ್ತಾ ಇದ್ದಾರೆ. ಪ್ಲಾಟ್ಫಾರ್ಮಲ್ಲಿ ಆ ರೀತಿ ಜನ ಸೇರಿಸೋದು ಏನು ಎಷ್ಟು ಇರ್ತದೆ? ಒಂದು ಇದರಲ್ಲೇ ಒಂದು ಬೋಗಿಲಿ 56, 58 ಜನ ಕೂಡ್ತಾ ಇರ್ತಾರೆ. ಅವೆಲ್ಲ ಲೆಕ್ಕ ಹಾಕಿದ್ರು ಯಾವ ರೀತಿ. ಗಂಟೆಗೆ 1,500 ಟಿಕೆಟ್ ಕೊಟ್ಟಿದ್ದಾರೆ ಅಂತೇಳಿ ವಾರ್ತೆಗಳಿದ್ದಾವೆ, ನ್ಯೂಸ್ ಇದ್ದಾವೆ. ಎಲ್ಲ ವರದಿಗಳು ನೋಡಿದಾಗ, ಅಲ್ಲಿ ಜನದಟ್ಟಣೆ ನೋಡಿದಾಗ ಇದೇನಿದು, ಇದು ಸಂತಿನೋ ಫಿಶ್ ಮಾರ್ಕೆಟೋ ಏನು ಅಂತ ಮತ್ತು ಅದ ಪಾಪ ಸಾಯಸ ಅವ್ರು ಗಾಡಿ ಹತ್ತಲ್ಲಿ ನೋಡ್ರಿ ಯಾವ ರೀತಿ ಜನ ಪಾಪ ಚರ್ಪಡಿಸ್ತಾ ಇದ್ದಾರೆ. ಒಂದು ಸಣ್ಣ ರೈಲ್ವೆ ಎಷ್ಟು ಜನ ಒಮ್ಮೆ ಹತ್ತಾ ಇದ್ದಾರೆ. ಪಾಪ ಮುದುಕರು, ವಯಸ್ಸಾದಂಥವ್ರು, ಜೊತೆಗೆ ಮಕ್ಕಳು ಯಾವ ರೀತಿ, ಹೆಣ್ಮಕ್ಳು ಯಾವ ರೀತಿ ಹತ್ತಲಿಕ್ಕೆ ಸಾಧ್ಯ. ಇದನ್ನು ಮಿನಿಮಮ್ ವ್ಯವಸ್ಥೆ ಮಾಡಬೇಕಾಗಿದ್ದು ರೈಲ್ವೆ ಡಿಪಾರ್ಟ್ಮೆಂಟ್ನ ಕರ್ತವ್ಯ. ಅಶ್ವಿನಿ ವೈಷ್ಣವರು IAS ಆಫೀಸರು, ದೊಡ್ಡ ಅಧಿಕಾರಿ ಆಗಿದ್ದಂಥವ್ರು. ಆದರೆ ಎಲ್ಲ ಅಧಿಕಾರಿಗಳಿಗೆ ವಾಸ್ತವದ ಜ್ಞಾನ ಬೇಕಲ್ರಿ. ಮತ್ತು ಈಗಂತೂ ಮುಗಿದೋಗ್ಬಿಟ್ಟದ ಈ ನಮ್ಮ BJP ಸರ್ಕಾರ ಬಂದ ಮೇಲೆ ಅಂತೂ ಡೆವಲಪ್ಮೆಂಟ್ ಹೆಸರಲ್ಲೇ ಸಾಕಷ್ಟು ವಿಷಯಗಳು ಕಡಿತ ಮಾಡ್ತಾ ಈಗ ಜನರ ಭೋಗಿ ಉಳಿಸಿದ ಕಡಿಮೆ ಮಾಡಿಬಿಟ್ಟಿದ್ದಾರೆ ಒಂದೊಂದು ರೈಲ್ವೆಗೆ. ಹೀಗಾಗಿ ಹಾಗೆ ಜನ ನುಗ್ಗುದಾಗ್ಯದ. ಹೀಗಾಗಿ ಸಾವುಗಳ ಸಂಖ್ಯೆ 218, 20 ಆಗಿದೆ. ಮತ್ತು ಈಗ ನೋಡಿದ್ರೆ ನೀವು ಆ ಪ್ರಯಾಗರಾಜ ಜನ ಯಾವ ರೀತಿಯಾಗಿ ಜನಸಾಗರ ಬರ್ತಾಯಿದೆ ಅಂತೇಳಿ
ನಮ್ಮ ಧರ್ಮದ ಬಗ್ಗೆ ಪ್ರಚಾರ ಮಾಡಿರಿ, ನಮ್ಮ ಧರ್ಮ ಪ್ರಚಾರ ಆಗಲಿ, ವಿಶ್ವವ್ಯಾಪಿ ಆಗಲಿ, ಏನು ಪ್ರಶ್ನೆ ಇಲ್ಲ. ಆದರೆ ಮಿನಿಮಮ್ ನಾವು ಏನು ಮಾಡ್ಬೇಕಾದ್ರೆ ಮಾಡಬೇಕಾಗಿದ್ದಲ್ಲ. ಇವತ್ತು ನೀವೆಲ್ಲ ಹೇಳ್ತಾ ಇರ್ತೀರಿ, ಭಾಳ ಡೆವಲಪ್ ಮಾಡಿದ್ವಿ ನಾವು ರೈಲ್ವೆಯನ್ನು, ಭಾಳ ಎತ್ತರಕ್ಕೆ ಹೋಯ್ತಿದ್ವಿ. ಅದ್ರಾಗ ಟಿಕೆಟ್ ದರಗಳನ್ನ ಹೆಚ್ಚು ಮಾಡುವಲ್ಲ, ಕೇವಲ ಮಧ್ಯಮ ಮೇಲ್ಮಧ್ಯಮ ಜನರಿಗೆ ಅಥವಾ ಹೈಯರ್ ಕ್ಲಾಸ್ಗೆ ಅನುಕೂಲ ಆಗುವಂಥ ರೈಲ್ವೆಗಳ ನಿರ್ಮಾಣ ಮಾಡಿದ್ವಿ ವಿನ ಬಡವರ ಸಾಧನ ಆದಂಥ, ಬಡವರು ಹತ್ತುವಂಥ, ಒಂದು ಕಡೆ ಇನ್ನೊಂದು ಹೋಗುವಂಥ, ಕಡಿಮೆ ದರದಲ್ಲಿ ಮುಟ್ಟುವಂಥ ರೈಲ್ವೆಗೆ ಒಂದು ಸಪ್ರೇಟ್ ಬಜೆಟ್ ಇತ್ತು. ಅದನ್ನು ಬಂದ್ ಮಾಡಿ ಅದ್ರ ಕಾಳಜಿ ಮಾಡೋದನ್ನು ಕಡಿಮೆ ಮಾಡಿಬಿಟ್ಟಿದ್ರಿ. ಇವತ್ತು ಎಲ್ಲೆಲ್ಲೂ ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ. ಎಷ್ಟು ಆಕ್ಸಿಡೆಂಟ್ ಆದವು ನಮ್ಮ ಈ ಅಶ್ವಿನಿ ವೈಷ್ಣವ್ ಅವರು ಈ ಒಂದು ರೈಲ್ವೆ ಮಿನಿಸ್ಟರ್ ಆದ ನಂತರ. ಇವತ್ತಿನ ವಿರೋಧ ಪಕ್ಷಗಳು ಅವ್ರು ರಾಜೀನಾಮೆ ಕೊಡಲಿ ಕೂಗ್ತಾ ಇದ್ದಾರೆ. ಮತ್ತು ಇವತ್ತು ರಾಹುಲ್ ಗಾಂಧಿ ಆಗಿರ್ಬೋದು, ಮಮತಾ ಬ್ಯಾನರ್ಜಿ ಆಗಿರ್ಬೋದು, ಇನ್ನುಳಿದವ್ರು ಆಗಿರ್ಬೋದು, ರಾಜೀನಾಮೆ ಪರಿಹಾರ ಅಂತಲ್ಲ, ಅದು ಬಿ ಜೆ ಪಿಗೂ ಗೊತ್ತು. ರಾಜೀನಾಮೆ ತೊಗೊಂಡು ಪರಿಹಾರ ಅಲ್ಲ ಅಂತ ಅವ್ರು ಕೊಡೋದು ಇಲ್ಲ. ಮತ್ತು ಬೇರೆ ಈ ಹಿಂದೂ ಸಾಕಷ್ಟು ಆಕ್ಸಿಡೆಂಟ್ ಆದಾಗ ಇದು ನಮ್ಮ ಅಶ್ವಿನಿ ವೈಷ್ಣವ್ರ ಕಡೆಯಿಂದ ರಾಜೀನಾಮೆ ತಗೊಂಡೇ ಒಳ್ಳೆ ವರ್ಕ್ ಮಾಡ್ತಾರೆ. ಅವರು ರಾಜೀನಾಮೆ ಕೊಟ್ಟರೆ ಬಗೆಹರಿತೀನಿ ಅನ್ನೋಂಥ ಮಾನಸಿಕ ಸ್ಥಿತಿಗೆ ಬಂದಿಟ್ಟಿದ್ದಾರೆ. ಯಾಕೆಂದ್ರೆ ಇವತ್ತೇನು ನೇಮಣಿಕೆ ಆಗಿದ್ದಾರೆ ಎಲ್ಲ ಮಿನಿಸ್ಟರ್ಸು, ಯಾರೂ ಇಲ್ಲ, ಯಾವ ಡಿಪಾರ್ಟ್ಮೆಂಟಲ್ಲಿ, ಅದು ಡೈರೆಕ್ಟ್ ನಮ್ಮ ಪ್ರಧಾನಿಯವರ ಆಶೀರ್ವಾದದ ಮೇಲೆ ಬಂದಂಥವ್ರು. ಅವ್ರಿಗೆ ಜನಪ್ರತಿನಿಧಿಗಳು ಇರಬೇಕಂತಲ್ಲ, ಅವರಿಗೆ ನಿಷ್ಠೆಯಿಂದಿದ್ದರೆ ಸಾಕಪ್ಪ. ಹೀಗಾಗಿ ಭಾಳಷ್ಟು ಅವಘಡಗಳಾಗ್ತಾ ಇದ್ದಾವೆ. ಅಡ್ಮಿನಿಸ್ಟ್ರೇಟಿವ್ ನಾಲೆಜ್ ಇರ್ಬೋದರಲ್ಲೇ, ಅದರ ಪ್ರಾಕ್ಟಿಕಲ್ ನಾಲೆಜ್ ಭಾಳ ಮಹತ್ವದಿರ್ತದೆ. ಅದಿಲ್ಲದಂಥ ಪರಿಸ್ಥಿತಿಯಿಂದಾಗೆ ಇವತ್ತಿಂಥ ಎಲ್ಲ ಅವಘಡಗಳು ಒಂದರಿಂದ ಒಂದು ಆಗ್ತಾ ಇದ್ದಾವೆ. ಅದಕ್ಕಾಗಿ ಇವತ್ತು ಅಶ್ವಿನಿ ವೈಷ್ಣವ್ ರಾಜೀನಾಮೆ ಕೊಡಲಿ ಅಂತ ಹೇಳ್ತಿದ್ದಾರೆ. ಅದರ ಪರಿಹಾರ ಏನು ಅದರಿಂದ ಅಂತ, ಅದಕ್ಕಿಂತಲೂ ಮುಖ್ಯವಾಗಿ ಮೊದಲಿದ್ದಂಥ ರೈಲ್ವೆ ಬಜೆಟ್ ಸಪ್ರೇಟ್ ಮಾಡಿಸುವಂಥ, ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹೋಗ್ತಾರೆ, ಅದ್ರದ್ದು ಏನು ಎಂತು ಇವತ್ತು ಅಂಕಿಅಂಶ ಸಹಿತ ಇರ್ತಾ ಇಲ್ಲ ರೀ. ಇದು ಭಾಳ ನೋವಿನ ವಿಷಯ. ಎಷ್ಟು ಜನ ಹತ್ತಾರಪ್ಪ ರೈಲ್ವೆದಲ್ಲಿ, ಯಾವ ಜನ ಹತ್ತಾರೆ, ಯಾವ ವರ್ಗ ಜನ ಹತ್ತಾರೆ, ಯಾವ ಬೋಗಿಗಳು ಹೆಚ್ಚಬೇಕು. ಇವತ್ತು ಕಡಿಮೆ ಮಾಡ್ತಾಯಿದ್ರಿ, ಕಡಿತ ಮಾಡ್ತಾಯಿದ್ದೀರಿ ಸುದ್ದಿಗಳಿದ್ದಾವೆ. ಮತ್ತು ರೇಟನ್ನು ಸಾಕಷ್ಟು ಹೆಚ್ಚು ಮಾಡಿದ್ರಿ ಅಂತೂ ಇದ್ದಾವೆ, ಆರೋಪಗಳಿದ್ದಾವೆ. ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಜನದಟ್ಟಣೆ ಹೆಚ್ಚಾಗಿ ಸಾಕಷ್ಟು ಪಾಪ ನೋಡ್ರಿ, ಮೇಲಿಂದ ಇಳಿವು ಮುಂದೆ, ಸೇತುವೆ ಮೇಲೆ ಇಳಿವು ಮುಂದೆ ಬಿದ್ದ ಪೆಟ್ಟಾಗಿ ಆ ಜನರ ದಟ್ಟಣೆ ಆಯ್ತು ಅಂತೇಳಿ ವರದಿಗಳಿದ್ದಾವೆ. ಏನೂ ಆಗಲಿ, ತಾಸಿಗೆ 1,500 ಟಿಕೆಟ್ ಕೊಡೋದು ಯಾರು ಹೇಳಿದ್ರು ಇವ್ರಿಗೆ? ಈಗಾಗಲೇ ಆ ಪ್ಲಾಟ್ಫಾರ್ಮ್ಗಳ ಮೇಲೆ ರಿಸರ್ವೇಷನ್ ಇದ್ದಂಥ ಅನೇಕ ಜನ ಬಂದು ನಿಂತಿದ್ದಾರೆ. ಪಾಪ ಅವ್ರ ಮೇಲೂ ಬಂದು ಜನ ಬಿದ್ದಿದ್ದಾರೆ. ಹೀಗಾಗಿ ಇವತ್ತು ರೈಲ್ವೆ ಇಲಾಖೆ ಅವಘಡಗಳ ಇಲಾಖೆ ಏನು ಅನ್ನುವಂಥ ಸ್ಥಿತಿಗೆ ಬಂದು ನಿಂತ್ಬಿಟ್ಟದೆ. ಇವತ್ತು ಅಲ್ಲೇ ಬಡವರಿಗೆ ಒಳ್ಳೆಯ ಸೌಕರ್ಯ ಇಲ್ಲ, ವ್ಯವಸ್ಥೆ ಇಲ್ಲ. ಅದರಲ್ಲೂ ಈ ಸಾರ್ವಜನಿಕ ಭೋಗಿಗಳಲ್ಲಂತೂ ಹೇಳೋ ಹಾಗಿಲ್ಲ. ನಿಲ್ಲಲಿಕ್ಕೆ ಜಾಗ ಇಲ್ಲದಷ್ಟು ದಟ್ಟಣೆಯಾಗಿ ಅನೇಕ ಜನ ಪಾಪ ರೈಲ್ವೆಲಿ ಹೋಗೋದನ್ನು ನಿಧಾನಕ್ಕೆ ಬಿಡ್ತಾ ಇದ್ದಾರೆ. ಬಡವರಿಗಾಗಿರುತ್ತಿರುವಂತಹ, ಬಡ ದುಡಿಮೆಗಾರಿಗಾಗಿರುತ್ತಿರುವಂಥ ರೈಲ್ವೆ ಇವತ್ತು ಏನಾಗಿಬಿಟ್ಟದಪ್ಪ ಅಂದ್ರೆ ನಿಷ್ಕಾಳಜಿ ಒಳಗಾಗಿ, ಮೊದಲಿದ್ದಂತಹ ಒಂದು ಕಾಳಜಿ ಇಲ್ಲದಂಗಾಗಿ, ಮತ್ತು ದರನೂ ಸಾಕಷ್ಟು ಹೆಚ್ಚಾಗಿ ಇವತ್ತು ಇಡೀ ದೇಶದ ಬಡವರ್ಗ ಇವತ್ತು ಇನ್ನೊಂದು ಪ್ರಯಾಣಕ್ಕೆ ಹೋಗುವಂಥ ಸ್ಥಿತಿ ಒಳಗಿಲ್ಲ. ಯಾಕಂದರೆ ಬಸ್ ದರ ಯಾವತ್ತೇ ಇರೋದು, ಬಸ್ಸುಗಳು ಸಹಿತ ಅದರಲ್ಲಿ ಒಂದು ರಾಜ್ಯ ಡಿಫ್ರೆಂಟ್ ಆಗಿಬಿಟ್ಟದ. ಇನ್ನುಳಿದ ಯಾವುದೇ ಒಂದು ವಾಹನದಲ್ಲಿ ಹೋದರೂ ಇವತ್ತಿನ ಪರಿಸ್ಥಿತಿ ಭಾಳ ಗಂಭೀರ ಅದ. ಇಂಥ ಪ್ರಸಂಗದಲ್ಲಿ ಒಂದು ಕಡಿಮೆ ದರದ ಇದ್ದಿದ್ರಲ್ಲಿ ಒಳ್ಳೆಯ ವ್ಯವಸ್ಥೆ ಕೊಟ್ಟಂತ, ಹಾಗಂತೇಳಿ ಮೊದಲಿದ್ದಂಥ ರೈಲ್ವೆ ಇಲಾಖೆ ಭಾಳ ಒಳ್ಳೆಯ ಆಡಳಿತ ಕೊಡ್ತಿತ್ತು ಅಂತಲ್ಲ, ಆದರೆ ಇವತ್ತಿನ ರೈಲ್ವೆ ಇಲಾಖೆಗಿಂತ ಫಾರ್ ಬೆಟರ್. ಅಟ್ಲೀಸ್ಟ್ ಸ್ಪಂದನೆ ಮಾಡ್ತಾಯಿತ್ತು. ಇದು ತಪ್ಪದ್ರೆ ಹಿಂಗೆ ಮಾಡಿ ಸ್ಪಂದಿಸ್ತಾ ಇತ್ತು. ಸ್ಪಂದನೆಯೂ ಇಲ್ಲ. ಇದನ್ನು ಘೋಷಣೆ ಮಾಡಿದ್ರೆ 10 ಲಕ್ಷ, 2 ಲಕ್ಷ, 2.5 ಲಕ್ಷ, ಗಾಯದವ್ರಿಗೆ ಸತ್ತವ್ರಿಗೊಂದು 10 ಲಕ್ಷ, ಗಾಯದವ್ರಿಗೊಂದು 2.5 ಲಕ್ಷ ಘೋಷಣೆ ಮಾಡಿದ್ದೀರಿ. ಇವತ್ತೆಲ್ಲ ದಿನಗಳಲ್ಲಿ ಇವು 2 ಲಕ್ಷ, 3 ಲಕ್ಷ ಏನು ಅಲಕ್ಷಣವೂ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಯಾಕಂದರೆ ಮಾರ್ಕೆಟದಲ್ಲಿ ಹೋದ್ರೆ ಏನು ಪರಿಸ್ಥಿತಿ ಐತಿ, ದವಾಖಾನೆಗೆ ಹೋದ್ರೆ ಏನು ಪರಿಸ್ಥಿತಿ, ದವಾಖಾನೆ ಅಂದರೆ ಆಸ್ಪತ್ರೆಗೆ ಹೋದ್ರೆ ಯಾವ ರೀತಿ ಖರ್ಚು ಬರ್ತಾಯಿದೆ. ಇವೆಲ್ಲ ನೆಲೆಯಲ್ಲೇ ನಮ್ಮ ಸರ್ಕಾರ ಇದ್ದಿದ್ದು, ಮೋದಿಯವ್ರ ಸರ್ಕಾರ ಇದ್ದಿದ್ದು, ಈ ಒಂದು ಅಶ್ವಿನಿ ವೈಷ್ಣವ್ರ ಕಾಲದಲ್ಲಿ ಏನು ನಡೆದ ಅದು ಎನ್ಕ್ವೈರಿ ಮಾಡೋ ಜೊತೆಗೆ ಇದೊಂದು ಹೊಸ ಆಯಾಮ ಕೊಡುವಂಥದ್ದು. ಹೊಸ ಆಯಾಮದಲ್ಲಿ ನೀವು ಅದಕ್ಕೆ ಒಂದೇ ಭಾರತ ದೊಡ್ಡ ದೊಡ್ಡ ಹೆಸರಿಟ್ಟು ಕೊಡೋದಂಥದ್ದಲ್ಲ. ಮೆಟ್ರೋ ಮಾಡಿದ್ದೀವಿ, ಅದನ್ನು ಮಾಡಿದ್ದೀವಿ. ಮೆಟ್ರೋ ಯಾರಿಗಾಗಿ? ಬಡವರು ಹತ್ತಲಿಕ್ಕೆ ಸಾಧ್ಯ ಇದೆ ಮೆಟ್ರೋದಲ್ಲ? ಹೌದು, ಜಲ್ದಿ ಆಗ್ತದೆ ಕಾರ್ಯ ಮಾಡಿದ್ರಿ, ಇಲ್ಲ ಬಡವರು ಹತ್ತಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಡವರು ಇರೋದು ರೈಲ್ವೆ ಒಂದು. ಆ ರೈಲ್ವೆ ಏನಾದರೂ ಆ ಬಡವರಿಗೆ ಬಿಡ್ರಿ, ಆದಷ್ಟಲ್ಲ ರಿಸರ್ವೇಷನ್ಗಿಂತ ಹೆಚ್ಚಿಗೆ ಬಡವರು ಹತ್ತುವಂಥ ವ್ಯವಸ್ಥೆ ಮಾಡಿದರೆ ಭಾಳಷ್ಟು ಅನುಕೂಲ ಆಗ್ತಾವೆ. ಪಾಪ ಬಡವರಿಗೆ ಒಂದು ಕಡೆಯಿಂದ ಇನ್ನೊಂದು ಹೋಗೋ ಸಾಧ್ಯ ಆಗ್ತದೆ. ಇತ್ತೀಚೆಗಂತೂ ಭಾಳಷ್ಟು ಕಡಿಮೆ ಆಗ್ತದೆ ಬಡವರು ಈ ರೈಲ್ವೇಲಿ ಹತ್ತುವಂಥದ್ದು. ಮತ್ತು ರೈಲ್ವೆ ಅವಘಡಗಳು ಮೇಲೆ ಹೆಚ್ಚಾಗ್ತಾ ನಡೆದಿದ್ದಾವೆ. ಆ ಎಲ್ಲ ನೆಲೆಯಲ್ಲೇ
ಮತ್ತು ಈಗಾಗಲೇ ಆ ಒಂದು ಪ್ಲಾಟ್ಫಾರ್ಮ್ ಮೇಲೂ ಅನೇಕ ಬ್ಯಾಗ್ಗಳು ಮತ್ತೆ ಬಿದ್ದವ, ಏನು ತೊಂದರೆ ಇದಾಗಿದಂಥ ಒಂದು ಕಲುಷಿತ ವಾತಾವರಣದ ಎಲ್ಲ ನೆಲೆಯಲ್ಲಿ ಇನ್ನಾದರೂ ನಮ್ಮ ಅಶ್ವಿನಿ ವೈಷ್ಣವ್ ಈ ಒಂದು ರೈಲ್ವೆ ಮಿನಿಸ್ಟರ್ ಅವರು ಈ ದಿಶೆಯಲ್ಲಿ ಚಿಂತನೆ ಮಾಡಿ ಅವರ ಮುಂದುವರಿತಾರೆ. ಅದರಲ್ಲಿ ಎರಡು ಮಾತಿಲ್ಲ. ಮೋದಿಯವರಿಂದ ರಾಜೀನಾಮೆ ತೆಗೆದುಕೊಳ್ಳೋದಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಆದರೂ ವಿರೋಧ ಪಕ್ಷಗಳು ಕೇಳ್ತಾ ಇದ್ದಾವೆ, ಅಟ್ಲೀಸ್ಟ್ ಮಿನಿಮಮ್ ಒಂದು ಶಿಕ್ಷೆ ರೂಪದಲ್ಲೇ ಇವರ ರಾಜೀನಾಮೆ ಕೇಳಲಿ ಅಂತ ಜನಸಾಮಾನ್ಯರ ಅಭಿಪ್ರಾಯ. ಆದರೆ ಮೋದಿಯವರು ಎಷ್ಟು ಮಟ್ಟಿಗೆ ಎಸ್ ಅಂತಾರ, ನೋ ಅಂತಾರ ಅನ್ನೋದು ಸಹಿತ ಅಷ್ಟೇ ಮುಖ್ಯದ. ಏನೋ ಆಗಲಿ ಈ ಒಂದು ದುರಂತಕ್ಕೆ, ಈ ಒಂದು ಸಾವಿಗೆ ಈ ರೈಲ್ವೆ ಇಲಾಖೆನ ಹೊಣೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಮತ್ತು ಜೊತೆಗೆ ಇಂಥ ದೊಡ್ಡ ಒಂದು ಇಡೀ ದೇಶದ ಒಂದು ಜಾತ್ರೆ ಮಾಡಿದಾಗ ಅದಕ್ಕೆ ಬೇಕಾಗುವಂಥ ಪೂರ್ವ ನಿಯೋಜಿತ ಎಲ್ಲ ವ್ಯವಸ್ಥೆ ಮಾಡಿದ್ರೆ ಭಾಳ ಒಳ್ಳೆಯದಿತ್ತು ಅಂತ ಹೇಳ್ತಾ, ಈಗಾಗಲೇ ಪ್ರಯಾಗರಾಜದಲ್ಲೇ ನೀವು ನೋಡಿದಿರಿ ಎಷ್ಟೋ ಜನ ಪಾಪ ಕಾಲು ತುಳಿದಾಗ ಇದೇ ರೀತಿಯಾಗಿ ಸತ್ತು ಹೋಗಿದ್ದು, ಅಲ್ಲಿಯೂ ಸಹಿತ ಜನ ಹೆಚ್ಚಾಗಿ ಆಗಿದ್ದನ್ನು ನಾವು ಗಮನಿಸಿದ್ವಿ. ಆಗಾದರೂ ಎಚ್ಚರಗೊಳ್ಬೇಕಾಗಿತ್ತು, ಆಗಲಿಲ್ಲ, ಈಗೂ ಇಲ್ಲ. ಇನ್ನಾದರೂ ಎಚ್ಚರಗೊಳ್ತದನ ನಮ್ಮ ಮೋದಿಯವರ ಸರ್ಕಾರ ರೈಲ್ವೆ ವಿಷಯದಲ್ಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗ್ಬೋದು, ಲೈಕ್ ಆಗಿರದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥ ಸೀತಾರಾಮ ಸತ್ಯದ ಕೈಗೊಂಡು ಒಂದು